ಈಗ ಬೇರೆಯವ್ರ ಬಗ್ಗೆ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹ್ಮ್ ಬರೀ ಬೇರೆಯವ್ರ ತಪ್ಪನ್ನೇ ಹುಡುಕೊಂಡು ಕುತ್ಕೊಳ್ಳೋದಕ್ಕಿಂತ ಹ್ಮ್ ದೇವ್ರು ನಮಗೊಂದಿಷ್ಟು ಆಯುಸ್ ಕೊಟ್ಟಿದ್ದಾನೆ. ಹ್ಮ್ ಯಾವಾಗ ಇರ್ತೇವೋ ಯಾವಾಗ ಸಾಯ್ತೇವೋ ನಮಗ್ ಗೊತ್ತಿಲ್ಲ, ನಾವೇನ್ ದೇವ್ರಲ್ಲ. ಹ್ಮ್ ಆಯ್ತಾ? ನಾವು ಮಾರ್ಗದರ್ಶಕರಾಗಬಹುದು, ಬೇರೆಯವ್ರ ಭವಿಷ್ಯವನ್ನ ಹೇಳ್ತಕ್ಕಂತ ದೇವ್ರು ನಾವು ಆಗ್ಲಿಕ್ಕೆ ಆಗೋದಿಲ್ಲ. ಕೆಲವು ಜನ ಹೇಳ್ತಾರೆ 5 ತಿಂಗಳಲ್ಲಿ ಸಾಯ್ತಾನೆ, 3 ತಿಂಗಳಲ್ಲಿ ಸಾಯ್ತಾನೆ. ಹಂಗೆ ಹೇಳ್ಬಾರ್ದು ಯಾವತ್ತು. ದ ಬೆಸ್ಟ್ ಮೆಡಿಸಿನ್ ಇನ್ ದ ವರ್ಲ್ಡ್ 2 ಕೈಂಡ್ ವರ್ಡ್ಸ್ ಆಫ್ ದ ಡಾಕ್ಟರ್ ಅಂತ ಹೇಳ್ತಾರೆ. ಹ್ಮ್ ಹ್ಮ್ ಯಾವಾಗ್ಲೂ ವೈದ್ಯ ಆದವನು ಅವನು ಸಾಯೋ ಪರಿಸ್ಥಿತಿಲಿ ಇದ್ರು ಕೂಡ ಚೆನ್ನಾಗಿದೆ ಕಣಪ್ಪ, ನೀನ್ ಚೆನ್ನಾಗಾಗ್ತೀಯ ಅಂತ ಹೇಳ್ಬೇಕೆ ಹೊರತು ಮಾನಸಿಕ ಧೈರ್ಯ ತುಂಬಬೇಕು. ಹೆದರ್ಸ್ಬಾರ್ದು. ಹ್ಮ್ ಅವ್ರು ಹೇಳ್ಬಿಡ್ತಾರೆ ರೋಗಿ ಮುಂದೆನೆ, ಹ್ಮ್ ಇವನ್ 2 ತಿಂಗಳು ಬದುಕ್ತಾನೆ, ತಗೊಂಡ್ ಹೋಗಿ ಅಂತ ಹೇಳಿ. ಹ್ಮ್ ಏನ್ ಅವ್ರಿಗೆ ಯಮರಾಜನ್ ಜೊತೆ ಮಾತುಕತೆ ಆಗಿರುತ್ತೇನೋ ಗೊತ್ತಿಲ್ಲ ನಂಗೆ. ಹ್ಮ್ ಹಂಗೆ ಹೇಳಿಕ್ ಬರುತ್ತೆ, ಬೇರೆಯವ್ರ ಆಯಸ್ಸನ್ನು ಹೆಂಗೆ ಹೇಳಿಕ್ ಬರುತ್ತೆ. ಹಂಗೆ ಹೇಳ್ತಾರಲ್ಲ, ಸುಮಾರು ಜನ ಬದುಕಿದಾರೆ ಈಗ. ಅದಕ್ಕಾಗಿ ನಾವು ಜನರನ್ನ ಹೆದರ್ಸೋದಕ್ಕಿಂತ ಭಯದಿಂದ, ಎಷ್ಟು ಜನರಿಗೆ ಸಮಸ್ಯೆ, ದೇವರ ಹೆಸರಿನಲ್ಲಿ ಭಯ, ಆರೋಗ್ಯದ ಹೆಸರಿನಲ್ಲಿ ಭಯ, ಧರ್ಮದ ಹೆಸರಿನಲ್ಲಿ ಭಯ, ಎಲ್ಲ ಭಯ 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 ಭಯ. ಮನುಷ್ಯ ಬದುಕೋದು ಹೇಗೆ? ಮೂಢನಂಬಿಕೆ ಅನ್ನೋದು ದೊಡ್ಡ ರೋಗ ನಮ್ಮ ದೇಶದಲ್ಲಿ. ಎಷ್ಟು ಬ್ಲೈಂಡ್ ಬಿಲೀವ್ಗಳಿದಾವೆ. ಅದ್ರ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ಮುಗಿದೋಯ್ತು, ಇವನು ಧರ್ಮದ್ರೋಹಿ ಅಂದ್ಬಿಡ್ತಾರೆ.